ಶ್ರೀನಿವಾಸ. ಈ ದಿನ ನಾವು ತಿರುಪತಿಯಲ್ಲಿರುವ ಗೋವಿಂದರಾಜಲು ಸ್ವಾಮಿಯ ಮುಂಭಾಗದಲ್ಲಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಿರುಪತಿ ತಿರುಮಲ ದೇವಸ್ಥಾನದ ವತಿಯಿಂದ ಆಯೋಜಿಸುತ್ತಿರುವ ದಾಸ ಸಾಹಿತ್ಯ ಪ್ರಾಜೆಕ್ಟ್ನಲ್ಲಿ ನಮ್ಮ ಬೆಂಗಳೂರಿನಿಂದ ಪ್ರಸಿದ್ಧ ಗಾಯಕಿಯಾದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಆಲೂರವರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರ ಒಂದು ಕಾರ್ಯಕ್ರಮವನ್ನು ನೆರವೇರಿಸುತ್ತಿದ್ದಾರೆ. ಅವರ ಈ ಕಾರ್ಯಕ್ರಮದ ಕುರಿತು 2 ಅನಿಸಿಕೆಗಳನ್ನ ಹಂಚ್ಕೊಂಡ ಬನ್ನಿ. ನಮಸ್ಕಾರ ಮೇಡಮ್, ಹೇಳಿ ಮೇಡಮ್. ಹರೇ ಶ್ರೀನಿವಾಸ. ನಮಸ್ಕಾರ. ನಾನು ವಿಜಯಲಕ್ಷ್ಮಿ, ಗಾಯಕಿ, ಬೆಂಗಳೂರಿಂದ ಬಂದಿದ್ದೇನೆ. ದಾಸ ಸಾಹಿತ್ಯ ಪ್ರಾಜೆಕ್ಟ್ ವತಿಯಿಂದ ಆಯ್ಕೆ ಆಗಿರುವ ನಾನು ಇಂದು ಗೋವಿಂದರಾಜಸ್ವಾಮಿ ದೇವಸ್ಥಾನದಲ್ಲಿ ಗಾಯನವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಮೇಡಮ್, ತಾವು ಈ ಒಂದು ಗಾಯನ ಅಭ್ಯಾಸವನ್ನು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ತಮ್ಮ ಗುರುಗಳು ಯಾರು? ಚಿಕ್ಕ ವಯಸ್ಸಿಂದಾನೇ ಗಾಯನದ ಅಭ್ಯಾಸ ಇದೆ. ಮೂಲತಃ ನಮ್ಮ ಅಜ್ಜಿನೇ ಮೊದಲನೇ ಗುರು. ನಮ್ಮ ತಂದೆಯ ತಾಯಿ ಮಣಿಯಮ್ಮ ಅಂತ, ಅವರೇ ಮೊದಲನೇ ಗುರು. ಮತ್ತು ತದನಂತರ ಶ್ರೀಮತಿ ಶಾರದಾ ಅನ್ನೋರ ಹತ್ರ ನಾನು ಸಂಗೀತ ಪಾಠವನ್ನು ಶುರು ಮಾಡಿದೆ. ಪ್ರಸ್ತುತ ನಾನು ಶ್ರೀ ಕೃಷ್ಣೇಂದ್ರ ವಾಡೇಕರ್ ಹುಬ್ಬಳ್ಳಿ ಇವರಲ್ಲಿ ಹಾಗೂ ಶ್ರೀಮತಿ ಗೀತಾ ಹೆಬಳಿಕರ್ ಇವರಲ್ಲಿ ನಾನು ನನ್ನ ಅಭ್ಯಾಸವನ್ನು ಮುಂದುವರಿಸುತ್ತಿದ್ದೇನೆ. ಮೇಡಮ್, ತಮಗೆ ಈ ಒಂದು ಗಾಯನ ಅಭ್ಯಾಸ ಮಾಡಲು ಯಾರು ಪ್ರೋತ್ಸಾಹ ಮಾಡಿದರು? ಅದೇ ನಿಮ್ಗೆ ಈ ಆಸಕ್ತಿ ಬರಲು ಕಾರಣ ಏನು ಮೇಡಮ್? ಮೂಲತಃ ಮನೆಯಲ್ಲಿ ಅಜ್ಜಿ, ತಾಯಿ, ತಂದೆ, ತುಂಬಾ ಫ್ಯಾಮಿಲಿ ನಮ್ಮ ಸೋದರತೆಯರು ಯಾರಾದ್ರೂ ಆಗಿರ್ಬೋದು, ಎಲ್ಲ ಮ್ಯೂಸಿಕಲ್ ಬ್ಯಾಕ್ ಗ್ರೌಂಡ್ ಇರೋರೆ. ಹಾಗಾಗಿ ಅದು ಚಿಕ್ಕ ವಯಸ್ಸಿಂದನೇ ಅದು ಕರಗತ ಆಗಿ ಆಮೇಲೆ ಅದು ಬಂದ್ಬಿಟ್ಟಿದೆ ಅಷ್ಟೇ. ಇದೇ ಇವರೇ ಪ್ರೋತ್ಸಾಹ, ಅವ್ರದ್ದೇ ಪ್ರೋತ್ಸಾಹ ಆಗಲ್ಲ. ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹಾಗಿರ್ಬೇಕಾದ್ರೆ ಅದು ಆಟೋಮೆಟಿಕ್ ಆಗಿ ಹಾಗೆ ಅಭ್ಯಾಸ ಆಗೋದಿದೆ. ಆಮೇಲೆ ದೊಡ್ಡ ವಯಸ್ಸಿಗೆ ಬಂದ್ಮೇಲೆ ಅವ್ರಿವ್ರನ್ನ ಸಿಂಗರ್ಸ್ ಎಲ್ಲ ನೋಡ್ಬಿಟ್ಟು ಈ ತರ ಆಗ್ಬೇಕು, ಆ ತರ ಆಗ್ಬೇಕು ಅಂತ ನಾವು ಪ್ರಯತ್ನ ಪಟ್ಟು ಅಭ್ಯಾಸ ಮಾಡಿ ಈಗ ದೇವ್ರ ದಯದಿಂದ ಈ ಸ್ಥಾನಕ್ಕೆ ಬಂದು ನಿಂತಿದ್ದೇನೆ. ಮೇಡಮ್, ಇನ್ನೇನು ನೀವು ಒಂದು ಕೆಲವೇ ಕ್ಷಣಗಳಲ್ಲಿ ಬಹಳ ಅಮೋಘವಾಗಿ ಈ ಒಂದು ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀರಾ. ಇಂದಿನ ಯುವಜನತೆಗೆ ಏನನ್ನು ತಿಳಿಸಲು ಬಯಸ್ತೀರಾ? ಯುವಜನತೆಗೆ ಒಂದೇ ಹೇಳೋದು, ಅಕಾಡೆಮಿಕ್ಸ್ ಓದೋದು ಎಲ್ರಿಗೂ ಇದ್ದೇ ಇರುತ್ತೆ. ಆದ್ರೆ ಕರಿಕ್ಯುಲಮ್ ಅಂದ್ರೆ ಕರಿಕ್ಯುಲಮ್, ಈ ತರ ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಈ ತರದ್ರಲ್ಲಿ ಇಂದಿನ ಯುವಜನತೆ ತಮ್ಮಲ್ಲಿ ತಾವು ತೊಡಗಿಸ್ಕೊಳ್ಬೇಕು. ಆಮೇಲೆ ಇದನ್ನ ತಂದೆ ತಾಯಿ, ಈಗ ನಾನು ನನ್ನ ಗುರುಗಳ ಅನುಮತಿಯಿಂದ ಒಂದು ಅಕಾಡೆಮಿಯನ್ನು ನಡೆಸುತ್ತಿದ್ದೇನೆ. ಒಂದು ಮ್ಯೂಸಿಕ್ ಅಕಾಡೆಮಿ ನಡೆಸ್ತಾ ಇದ್ದೇನೆ. ಅದರ ಹೆಸರು ಕಲಾಸೂರ್ ಅಕಾಡೆಮಿ ಅಂತ. ಎಲ್ಲಿದೆ ಮೇಡಮ್? ಉತ್ರಳ್ಳಿಲಿದೆ. ಸೊ ನನ್ನ ಹತ್ರನೂ 40 ಜನ ಮಕ್ಕಳು ಬರ್ತಾರೆ, ಅಭ್ಯಾಸ ಮಾಡ್ತಾರೆ. ನಾವ್ ಒಂದೇ ಹೇಳೋದು, ಏನೇ ವಿದ್ಯಾಭ್ಯಾಸದ್ದೇನೇ ಇರ್ಲಿ, ಇದಕ್ಕೂ ಸಮಯ ಕೊಟ್ಟು, ಇದ್ರಲ್ಲಿ ಯಾರಿಗ್ ಗೊತ್ತಿಲ್ಲ ಮುಂದೆ ಯಾರು ಏನಾಗ್ತಾರ ಅನ್ನೋದು ಗೊತ್ತಿಲ್ಲ, ಆದ್ರೆ ಇದಕ್ಕೂ ಒಂಚೂರು ಸಮಯ ಕೊಟ್ಟು ಇದು ನಮ್ಮ ಹಿಂದೂ ಧರ್ಮದ ಇದನ್ನ ಬೆಳೆಸ್ಬೇಕು ಅನ್ನೋದು ನಮ್ದೊಂದು ಆಶಯ ಅಷ್ಟೇ. ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರೀಯ ಮಟ್ಟದ ಪುರಸ್ಕಾರಗಳು ಯಾವ್ಯಾವ್ದು ಬಂದಿದೆ ತಿಳಿಸ್ತೀರಾ? ಸರ್, ರಾಜ್ಯ ಮಟ್ಟದಲ್ಲಿ ಹಾಡಿದ್ದೀನಿ. ಪುರಸ್ಕಾರಗಳಂತೇನೂ ಇಲ್ಲ, ಆದ್ರೆ ಎಲ್ಲ ಕಡೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ. ಹಂಪಿ ಉತ್ಸವ ಆಗಿರ್ಬೋದು, ದಸರಾ ಉತ್ಸವದಲ್ಲಿ ಕಾಲೇಜ್ ಕಡೆಯಿಂದ, ಕಾಲೇಜಲ್ಲಿ ಇದ್ದಾಗ ಮೂಲತಃ MA ಮ್ಯೂಸಿಕ್ ಮಾಡಿರೋದ್ರಿಂದ ಧಾರವಾಡ ಉತ್ಸವದಲ್ಲಿ ಸುಮಾರು ಕಡೆ ಕಾರ್ಯಕ್ರಮಗಳು, ದಾಸವಾಣಿ ಕಾರ್ಯಕ್ರಮಗಳು ಆಗಿದೆ. ಹಿಂದೂಸ್ತಾನಿ ಕ್ಲಾಸಿಕಲ್ ಸಂಗೀತ ಕೂಡ ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ. ಅದನ್ನು ಹಲವಾರು ರೇಡಿಯೋ ಕಾರ್ಯಕ್ರಮಗಳು ತಾವು ಅದ್ರ ಬಗ್ಗೆ ಹೇಳಿ. ಯುವ ಇದರಿಂದ ರೇಡಿಯೋ ಕಾರ್ಯಕ್ರಮಗಳು ಸುಮಾರು ಕೊಟ್ಟಿದ್ದೇನೆ. ಈಗ ಪ್ರಸ್ತುತ ನಾನು ದಾಸ ಸಾಹಿತ್ಯ ಪ್ರಾಜೆಕ್ಟ್ ಅಲ್ಲಿ 3 ತಿಂಗಳಿಗೆ ಒಂದ್ಸಲ ಇಲ್ಲಿ TTD ವತಿಯಿಂದ ಈ ಕಾರ್ಯಕ್ರಮ ಕೊಡ್ತೇನೆ. ಮತ್ತೆ ಎಲ್ಲ ಬೆಂಗಳೂರಲ್ಲಿ ಸುಮಾರು ಕಡೆ ಆರಾಧನೆಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿರ್ಬೋದು ಭಾಗವಹಿಸಿದ್ದೇನೆ. ಥ್ಯಾಂಕ್ ಯು ಮೇಡಮ್. ಹರೇ ಶ್ರೀನಿವಾಸ. ಈ ದಿನ ನಾವು ತಿರುಪತಿ ತಿರುಮಲ ದೇವಸ್ಥಾನದ ವತಿಯಿಂದ ಆಯೋಜಿಸಿದ ದಾಸ ಸಾಹಿತ್ಯ ಪ್ರಾಜೆಕ್ಟ್ ನಲ್ಲಿ ಬಹಳ ಸುಂದರವಾಗಿ, ಸುಮಧುರವಾಗಿ ಶ್ರೀಮತಿ ಬೆಂಗಳೂರಿನಿಂದ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ತಿರುಮಲ ತಿರುಪತಿ ದೇವಸ್ಥಾನ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಗಳು ಹಾಗೂ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಇಂದು ಇಲ್ಲಿ ಸೇವೆ ಸಲ್ಲಿಸಿದ್ದು ನನ್ನ ಪುಣ್ಯ. ದಾಸ ಸಾಹಿತ್ಯ ಪ್ರಾಜೆಕ್ಟ್ TTD ವತಿಯಿಂದ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು
ಗುರುಗಳಾದ ಶ್ರೀ ಅನಂತ ತೀರ್ಥಾಚಾರ್ಯರ ಪಾದಾರವಿಂದಕ್ಕೆ ಮತ್ತು ದೇವರ ಪಾದಾರವಿಂದಕ್ಕೆ ಅರ್ಪಿಸ್ತೇನೆ. ಮತ್ತೆ ಈ ಚಾನೆಲ್ ಅವರು ನನ್ನ ಈ ಒಂದು ಕಾರ್ಯಕ್ರಮವನ್ನು ಬಂದು ಅವರು ಇಲ್ಲಿ ಚಿತ್ರೀಕರಣ ಮಾಡಿ ಒಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಥ್ಯಾಂಕ್ ಯು. ತಿರುಪತಿಯ ಗೋವಿಂದರಾಜಲು ಸ್ವಾಮಿ ದೇವಾಲಯ ಬಹಳ ಪುರಾತನವಾದ ಈ ದೇವಾಲಯ ಮುಂಭಾಗದಲ್ಲಿದ್ದೇವೆ. ಈ ದಿನ ವಿಶೇಷ ಎಂದರೆ ದಾಸ ಸಾಹಿತ್ಯ ಕಾರ್ಯಕ್ರಮವನ್ನು ಈ ಒಂದು ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಆಯೋಜಿಸುತ್ತಿದ್ದಾರೆ. ಅದರಲ್ಲೂ ಸಹ ನಮ್ಮ ಬೆಂಗಳೂರಿನಿಂದ ಶ್ರೀಮತಿ ವಿಜಯಲಕ್ಷ್ಮಿರವರು ಈ ಒಂದು ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ನೆರವೇರಿಸುತ್ತಿದ್ದಾರೆ. ಈ ದಿನ ಈ ಕಾರ್ಯಕ್ರಮದ ಕುರಿತು ನಮ್ಮ ಜೊತೆ ಬೆಂಗಳೂರಿನ ಪ್ರಸಿದ್ಧ ವಕೀಲರಾದಂತಹ ಶ್ರೀ ರುಕ್ಮಾಂಗದ ಸರ್ ಅವರಿದ್ದಾರೆ. ಈ ಒಂದು ಕಾರ್ಯಕ್ರಮದ ಕುರಿತು ಅನಿಸಿಕೆ ಹೇಳ್ತಿದ್ದಾರೆ. ಸರ್ ನಮಸ್ಕಾರ. ಸರ್ ಹೇಳಿ ಸರ್. ನಾವು ಇವತ್ತೇ ಇಲ್ಲಿ ಬಂದಿರೋ ಕಾರಣ ನಮ್ಮ ಅಣ್ಣನ ಮಗಳು ವಿಜಯಲಕ್ಷ್ಮಿ ದಾಸ ಸಾಹಿತ್ಯ ಪ್ರಯುಕ್ತ ಕಾರ್ಯಕ್ರಮದ ಪರವಾಗಿ ಅವಳು ಇವತ್ತೇ ಕಾನ್ಸರ್ಟ್ ಕೊಡ್ತಾ ಇದ್ದಾಳೆ. ಇದು ನನ್ನ ಒಂದು ಭಾಗ್ಯ ಅಂತ ತಿಳಿದು ಈ ಕಾರ್ಯಕ್ರಮದಲ್ಲಿ ಅವಳ ಜೊತೆ ಪಾಲ್ಗೊಂಡಿದ್ದೀನಿ. ಅಂದ್ರೆ ಇನ್ ದ ಸೆನ್ಸ್ ಐ ಆಮ್ ಆಲ್ಸೋ ಒನ್ ಆಫ್ ದಿ ಆಡಿಯನ್ಸ್ ಆಫ್ ಅವರ್ ಕಾನ್ಸರ್ಟ್. ಇಟ್ಸ್ ಮೈ privilege to be here, and it is an auspicious occasion, and I am proud of my daughter for the occasion to be present here to give her concert. Thank you, sir. Thank you.
ತಿರುಪತಿಯ ಗೋವಿಂದರಾಜ ಸ್ವಾಮಿ ದೇವಾಲಯದಲ್ಲಿ ಬಹಳ ಅದ್ಭುತವಾಗಿ ಒಂದು ಗಾಯನ ಕಾರ್ಯಕ್ರಮ ನಡೆಸಿಕೊಟ್ಟು ಅದು ಸಹಕರಿಸಿದಂತಹ ಕೀಬೋರ್ಡ್ ಅವರಿಗೆ ಶ್ರೀನಿವಾಸ್ ಅವರಿಗೆ ಹಾಗೂ ಪಾಂಡುರಂಗರವರಿಗೆ ಅವರ ತಂಡದವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಿಸ್ತಾ ಇದ್ದೀವಿ. ಭವಾನಿ ಹಾಗೂ ಭವನಿರವರಿಗೆ ಟೆಕ್ನಿಷಿಯನ್ ಭವನಿರವರಿಗೆ ಜನಧ್ವನಿ ಪರವಾಗಿ ಹಾಗೂ ತಿರುಪತಿ ತಿರುಮಲ ದೇವಸ್ಥಾನ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆ. ಟಿಟಿಡಿ ಅನ್ನಮಾಚಾರ್ ಕಲಾವಿದರ ಪರವಾಗಿ ಅವರ ಕಲಾವಿದರಿಗೆ ನಮ್ಮ ಜನಧ್ವನಿ ಪರವಾಗಿ ಹಾಗೂ ಟಿಟಿಡಿ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳು ಅರ್ಪಿಸುತ್ತೇವೆ. ಧನ್ಯವಾದಗಳು ಸರ್.